ಇವತ್ತು ನಾನು ಡೆವಿಲ್ ನೋಡಿದೆ. ಈ ಸಿನಿಮಾದಲ್ಲಿ ಡೇರ್ ಅಂಡ್ ಡೆವಿಲ್ ಓನ್ಲಿ ದರ್ಶನ್. ರಾಮನವನೇ, ರಾವಣನವನೇ, ಕೃಷ್ಣನವನೇ, ಕಂಸನವನೇ. ಇದು ಫ್ಯಾನ್ಗೆ ಏನು ಮಾಡಿಸಿ ಸಿನಿಮಾ. ತುಂಬ ದಿನಗಳ ನಂತರ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಇವತ್ತು ದರ್ಶನ್ ಇಲ್ಲ ಅಂತ ಒಂದೇ ಒಂದು ಕೊರತೆ ಬಿಟ್ಟರೆ ಫುಲ್ ಎಂಟರ್ಟೈನ್ಮೆಂಟು. ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾಗೆ ರಾಮನು ಅವರೇ, ರಾವಣನವರೇ, ಕೃಷ್ಣನವನೇ, ಕಂಸನವನೇ. ಒಂದು ಒಳ್ಳೆ ಕೊಟ್ಟಿದ್ದಾರೆ ಸಿನಿಮಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ದರ್ಶನ್ ಇಸ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ಲಾಸ್ಟಲ್ಲಿ ಹೇಳ್ಬಿಟ್ಟು ಕನ್ಫ್ಯೂಸ್ ಕೊಟ್ಟಾರೆ, ನೀನು ದೇವಿಲ್ಲ ದೇವರ. ಒಬ್ಬ ಮನುಷ್ಯನಲ್ಲಿ ಯಾವಾಗಲೂ ಎರಡು ಇರ್ತದೆ, ಒಳ್ಳೆ ನೋಡಿದ್ರೆ ಕೆಟ್ಟ ನೋಡಿದೆ. ಅದು ಕಾಲ ಬಂದಾಗ ಯಾವ ರೀತಿ ಆಗುತ್ತೆ. ಇಟ್ಸ್ ವೆರಿ ಗುಡ್ ಮೂವಿ. ತುಂಬ ಎಂಜಾಯ್ ಮಾಡಿದ್ವಿ. ಪ್ರತಿಯೊಬ್ಬರು ನೋಡಿ ಎಂಜಾಯ್ ಮಾಡಿ. ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಇದೆ, ಚೆನ್ನಾಗಿದೆ. ದರ್ಶನ್ ಮೂವಿ ಡೋಂಟ್ ಮಿಸ್ ಡೆವಿಲ್. ಇವತ್ತು ದರ್ಶನ್ ಇಲ್ಲ ಅಂತ ಒಂದೇ ಒಂದು ಹೋಗ್ಬಿಟ್ರೆ ಪಿಕ್ಚರ್ ಅಭಿಮಾನಿಗಳು, ಫ್ಯಾನ್ಸು ಚೆನ್ನಾಗಿದೆ. ಹೇಳೋದಲ್ಲ, ಸಿನಿಮಾ ನೋಡ್ಬೋದು. ನಾಟ್ ಯಾರ ಹೇಳ್ದಂಗಲ್ಲ, ತುಂಬ ಚೆನ್ನಾಗಿದೆ ಸಿನಿಮಾ. ಇಷ್ಟ ಆಗಿದೆ. ನಾನೊಬ್ಬ ಸಿನಿಮಾ ಪ್ರೇಕ್ಷಕ. ನಾನು ಎಲ್ಲ ಭಾಷೆ, ಎಲ್ಲ ಸಿನಿಮಾಗಳು ನೋಡ್ತೀವಿ, ಎಲ್ಲ ಸಿನಿಮಾ ಪ್ರೀತಿಸ್ತೀನಿ. ನಾವೇನು ಮಾಡಬೇಕು, ನಾವು ಯಾವ ರೀತಿ ಸಿನಿಮಾಗಳು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಸಿನಿಮಾ ನೋಡಿದಾಗ ಇದು ಪೈಸಾ ವಸೂಲಿ ಸಿನಿಮಾ ಅಂತ ಹೇಳಕ್ಕೆ ಸರ್. ಸರ್, ಈ ಸಿನಿಮಾ ಏನು ನಮ್ಮ ನಿರ್ದೇಶಕರು ಮಾಡಿದ ಪ್ರಕಾಶ್ ಅವರು, ಅವ್ರ ಕಾಸು ವಸೂಲಿ ಆಗುತ್ತೆ, ಅಭಿಮಾನಿ ಖುಷಿ ಆಗುತ್ತೆ. ಸಿನಿಮಾ ಚೆನ್ನಾಗಿದೆ. ಆಮೇಲೆ ಎಲ್ಲ ಚಿತ್ರಮಂದಿರಗಳು ತುಂಬ ದಿನಗಳ ನಂತರ ಓಪನ್ ಆಗಿದೆ. ತುಂಬ ಚಿತ್ರಗಳು ಕ್ಲೋಸ್ ಆಗ್ಬಿಟ್ಟಿದೆ. ಈ ಥರ ಸಿನಿಮಾಗಳು ಬರ್ತಾ ಇರಬೇಕು. ದರ್ಶನ್ ಅವ್ರು ದಯವಿಟ್ಟು ಬೇಗ ಆ ಭಗವಂತ ನ್ಯಾಯಾಲಯನ ತೀರ್ಮಾನ ಕೊಟ್ಟರೆ ಬೇಗ ಬಂದು ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ. ಇನ್ನೂ ಹೆಚ್ಚು ಸಿನಿಮಾಗಳು ಕನ್ನಡದಲ್ಲಿ ಬರಲಿ. ದರ್ಶನ್ ಅವ್ರು ವರ್ಷಕ್ಕೆ 2-3 ಮಾಡಲಿ. ಎಲ್ಲ ಹೀರೋಗಳು 2-3 ಮಾಡಲಿ. ಒಳ್ಳೊಳ್ಳೆ ಸಿನಿಮಾ ಕೊಡಲಿ. ಎಲ್ಲ ಪ್ರತಿಯೊಬ್ಬರಿಗೂ, ಫ್ಯಾನ್ಸ್ಗೂ ಇದೇ ರೀತಿ ಎಲ್ಲ ಹೀರೋಗಳು ಒಳ್ಳೇದಾಗಲಿ ಅಂತ ಹೇಳಿ ಸರ್. ಥ್ಯಾಂಕ್ ಯು.